ವೇದಿಕೆ ವತಿಯಿಂದ ಕೆಂಪೇಗೌಡರ ದಿನಾಚರಣೆ ಆಚರಣೆ ಮಾಡ್ತಕ್ಕಂಥ ಶುಭ ದಿನದಂದು ನಮ್ಮನ್ನೆಲ್ಲ ಕುರಿತು ಈ ತಾನೇ ಮಾತನಾಡಿದ ಸಂಶೋಧಕರು ವಿಶೇಷವಾಗಿ ಕೆಂಪೇಗೌಡರ ಬಗ್ಗೆ ಅಧ್ಯಯನವನ್ನು ಮಾಡಿ ಸಾಕಷ್ಟು ಅಧ್ಯಯನ ಮಾಡ್ತಕ್ಕಂಥದ್ದೇ ವಿಶೇಷ ಆಸಕ್ತಿಯನ್ನು ವಹಿಸಿ ಮಾಡ್ತಾ ಇರ್ತಕ್ಕಂಥ ಡಾಕ್ಟರ್ ತಲಕಾಡು ನರೇಗೌಡರು ಸರ್ ಅವರೇ, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ರಾಜೇಂದ್ರ ಕುಮಾರ್ ಅವರೇ, ನಮ್ಮ ಮುಖಂಡರಾದ ನಾರಾಯಣ ಅವರೇ, ನಮ್ಮ ಪ್ರೊಫೆಸರ್ ಅವರು, ಹುಚ್ಚಪ್ಪಣ್ಣವರು, ಪಾರ್ಸಾರ್ಥಿಯವರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕೆಂಪೇಗೌಡ ನಡಿಗೆದಾರರ ಒಂದು ಒಕ್ಕೂಟದ ಎಲ್ಲ ಪದಾಧಿಕಾರಿಗಳು ಎಲ್ಲ ಹಿರಿಯರೆಲ್ಲ ತಾವೆಲ್ಲ ಇದ್ದೀರಿ. പക്ഷേ ಇವತ್ತು ಅನೇಕ ವಿಚಾರಗಳನ್ನು ಅವ್ರು ಇನ್ನೂ ಒಂದು ಅರ್ಧ ಗಂಟೆ ಟೈಮ್ ಕೊಡಬೇಕಾಯ್ತು. ಚಿತ್ರಗೇವರು ಕೊಟ್ಟಿದ್ರೆ ಇದೊಂದು ವಿಚಾರ ಸಂಕೀರ್ಣ ಥರ ಮುಂದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಇಬ್ಬರನ್ನ ಕರೆದು ತಲಕಾಡು ಚಿಕ್ಕಯ್ಯನವರು ಅವ್ರ ಜೊತೆ ಇನ್ನೊಬ್ಬರನ್ನ ಕರೆದು ಈ ಒಂದು ವಿಚಾರ ಸಂಕೀರ್ಣ ಆಗಬೇಕು. പക്ഷേ ಇದನ್ನು ತಿಳ್ಕೊಳ್ತಕ್ಕಂಥದ್ದು ಇನ್ನು ಅನೇಕ ಗಂಟೆ ಮಾತಾಡಿದ್ರು ಬೆಂಗಳೂರು ಬಗ್ಗೆ ನಾವು ತಿಳ್ಕೊಬೇಕಾದ ಅನೇಕ ಸಂಗತಿಗಳಿವೆ. ನಾವಿವತ್ತು ತಿಳ್ಕೊಂಡಿರ್ತಕ್ಕಂಥ ಸ್ವಲ್ಪ ಮಾತ್ರ ತಿಳ್ಕೊಂಡಿರ್ತಕ್ಕಂಥದ್ದು. ಇವತ್ತು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಾಣಿಜ್ಯ ನಗರಿಯಾಗಿ ಬೆಳೆಯೋದಕ್ಕೆ ಕಾರಣ ನಾಡಪ್ರಭು ಕೆಂಪೇಗೌಡರು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಜ್ಞಾಪಿಸ್ತೇನೆ. ಇವತ್ತು ಅವ್ರು ಮಾಡಿರ್ತಕ್ಕಂಥ 64 ವ್ಯಾಪಾರಸ್ಥರಿಗೆ ಅಲ್ಲೇ ಹಳ್ಳಿಗಳನ್ನು ನಿರ್ಮಿಸಿ, ಚಿಕ್ಕಪೇಟೆ, ಕಾಟನ್ಪೇಟೆ, ತಗಲುಪೇಟೆ, ತಿಗಳೂರುಪೇಟೆ ಈ ರೀತಿಯ ನಿರ್ಮಿಸಿ ಆ ಸಮುದಾಯದ ಎಲ್ಲರೂ ಅಲ್ಲಿ ವಾಸ ಮಾಡಬೇಕು. ಅವರ ಕುಲ ಕಸುಬಿಗೆ ತಕ್ಕಂತೆ ಬೆಂಗಳೂರು ನಗರವನ್ನು ಕಟ್ತಕ್ಕಂಥದ್ರಲ್ಲಿ, ಈ ನಾಡನ್ನು ಕಟ್ತಕ್ಕಂಥದ್ದಲ್ಲಿ ಅತ್ಯಂತ ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ನಾಡಪ್ರಭು ಕೆಂಪೇಗೌಡರು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಅನೇಕ ಕೆರೆಕಟ್ಟೆಗಳು ಮುಚ್ಚೋಗಿವೆ. ಈಗ ನಾನು ಕೆಂಪೇಗೌಡ ಉದ್ಯಾನವನದಲ್ಲಿ ನಾಡಪ್ರಭು ಕೆಂಪೇಗೌಡ ಒಂದು ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದೆ. ಇದಾದ್ಮೇಲೆ ನನ್ನ ಕಚೇರಿನಲ್ಲಿ ಕಾರ್ಯಕ್ರಮ 8:45 ಬರ್ತೀನಿ ಅಂತಕ್ಕಂಥದ್ದು ಹೇಳಿದ್ದೆ. ಅಲ್ಲೊಂದು ನೂತನ ಕಚೇರಿಯ ಉದ್ಘಾಟನೆ ಮತ್ತು ಅಲ್ಲಿ ಕೆಂಪೇಗೌಡರ ಪ್ರತಿಮೆ, ನಾನು ಶಾಸಕನಾದ ಮೇಲೆ ಬಹುಶಃ ಕೆಂಪೇಗೌಡರು ಈ ನಾಡಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನಿದೆ ಆ ಶಾಸಕ ಕಚೇರಿಯಲ್ಲಿ ಮಾಡಬೇಕು ಅಂತಕ್ಕಂಥ ಒಂದು ಒಳ್ಳೆಯ ಉದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ಅಲ್ಲಿವರೆಗೂ ಇರಲಿಲ್ಲ. ಇಲ್ಲಿ ನಾಡಪ್ರಭು ಕೆಂಪೇಗೌಡದ ಒಂದು ಪ್ರತಿಮೆ ನಮ್ಮ ಕ್ಷೇತ್ರದಲ್ಲಾಗಲಿ ರಾಜಾಯನಗರದಾಗಲಿ ಎಲ್ಲೂ ಇರಲಿಲ್ಲ. ನಾನು ಶಾಸಕನಾದ ನಂತರ ಅಲ್ಲಿ ಶಾಸಕರ ಕಚೇರಿ ಹತ್ರ ನಾಡಪ್ರಭು ಪ್ರತಿಮೆಯನ್ನು ಮಾಡಿರ್ತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ಕೆರೆಗಳಿರ್ತಕ್ಕಂಥ ಜಾಗದಲ್ಲಿ ನಾವು ಉದ್ಯಾನವನಗಳನ್ನು ಮಾಡಿದ್ದೇವೆ, ಉದ್ಯಾನವನ ಮತ್ತು ಕ್ರೀಡಾಂಗಣವನ್ನು ಮಾಡಿದ್ದೇವೆ. ಅನೇಕ ಕಡೆ ಸರ್ಕಾರಿ ಕಚೇರಿಗಳಾಗಿದ್ದಾವೆ, ಅನೇಕ ಕಡೆ ಒತ್ತುವರಿ ಆಗಿದೆ. ಏನು ಕೆರೆಗಳಿದ್ದು ಭಾಗಶಃ ಒತ್ತುವರಿ ಆಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೇವೆ. ನಮ್ಗೆ ಎಲ್ಲಿ ದೊಡ್ಡ ಕೆರೆಗಳಿವೆ, ಇವತ್ತು ಹಲಸೂರು ಕೆರೆ ಇರ್ಬೋದು, ಹೆಬ್ಬಾಳ ಕೆರೆ ಇರ್ಬೋದು, ಕೆಂಪಾಬುದ್ದಿ ಕೆರೆ ಏನಿತ್ತು ಇವತ್ತೇನು ಬಸ್ ಸ್ಟ್ಯಾಂಡ್ ಆಗಿದೆ. ಬಟ್ ಆ ಕೆರೆಗಳು ಇರ್ತಕ್ಕಂಥ ಜಾಗದಲ್ಲಿ ನಮಗೆ ಬೋರ್ಗಳಲ್ಲಿ ನೀರಿನ ಸಮಸ್ಯೆ ಕಾಣ್ತಾ ಇಲ್ಲ. ಎಲ್ಲಿ ಕೆರೆ ಕಟ್ಟೆಗಳು ಮುಚ್ಚೋಗಿದ್ದೀವಿ ಅಲ್ಲಿ ಬೋರ್ಗಳು ಹೊಡಿತಕ್ಕಂಥದ್ದೇ ಇವತ್ತು ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ನಾನು 1995ರಿಂದ ಯಾತಕ್ಕೆ ಬೋರ್ವೆಲ್ಗಳು ಹೋಗಿದ್ದಾವೆ, ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕೆರೆ ಕಟ್ಟೆಗಳು ಸಂಪೂರ್ಣವಾಗಿ ಮುಚ್ಚೋಗಿದೆ. ಬೆರಳಿಗೆಷ್ಟು ನಮ್ಮಲ್ಲಿ ಇಲ್ಲ ಕೆರೆ ಕಟ್ಟೆಗಳು ನಮ್ಮ ಈ ಸುತ್ತಮುತ್ತಲೂ ಸಹ ಸಂಪೂರ್ಣವಾಗಿ ಮುಚ್ಚೋಗಿವೆ. ಅದಿದ್ರೆ ನಮಗೆ ನೀರಿನ ಸಮಸ್ಯೆನೂ ಆಯ್ತಿರಲಿಲ್ಲ. ಅದಕ್ಕೋಸ್ಕರನೇ ಅನೇಕ ಸಾವಿರಾರು ಕೆರೆಗಳನ್ನು ಕಟ್ಟಿಸಿದ್ದು ಅವರ ದೂರದೃಷ್ಟಿ ಏನಿದೆ, 515 ವರ್ಷದ ಹಿಂದಿನ ದೂರದೃಷ್ಟಿ ಏನಿತ್ತು, ಬೆಂಗಳೂರು ನಗರ ಬೆಳೆಯುತ್ತೆ, ಇದೊಂದು ವಾಣಿಜ್ಯ ನಗರ ಆಗುತ್ತೆ, ಅವತ್ತೇ ಏನೇನು ಮಾಡಬೇಕು ಅಂತಕ್ಕಂಥದ್ದೆಲ್ಲ ಮಾಡಿ ಬಿಟ್ಟೋಗಿರೋದಕ್ಕೆ ಇವತ್ತು ನಾವು ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರು ಕೆಂಪೇಗೌಡರಿಗೆ ನಾವು ನಮನಗಳನ್ನು ಸಲ್ಲಿಸ್ತಕ್ಕಂಥದ್ದನ್ನ ನಾವು ಮಾಡಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಪಾರ್ಕ್ ಇರ್ಬೋದು, ಅನೇಕ ಕಟ್ಟಡಗಳಿರ್ಬೋದು, ಇವತ್ತು ನಾನು ಕಚೇರಿಯಲ್ಲಿ ಕಟ್ಟಿರ್ತಕ್ಕಂಥ ಕಟ್ಟಡ ಇರ್ಬೋದು, ಇವತ್ತು ಸರ್ಕಾರಿ ಶಾಲೆಗಳನ್ನು ಕಟ್ಟಿರ್ತಕ್ಕಂಥದ್ದು ಇರ್ಬೋದು, ಇವತ್ತೆಲ್ಲ ಏನಾದರೂ ಅದು ಕಡಿಮೆ ಹೋಗಬೇಕಾದ್ರೆ ನಾಡಪ್ರಭು ಕೆಂಪೇಗೌಡರಿಗೆ ಹೋಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾಡಪ್ರಭು ಕೆಂಪೇಗೌಡ ದಿನಾಚರಣೆ ಶುಭಾಶಯನ ಕೋರ್ತಾ
ಮುಂದಿನ ದಿನದಲ್ಲಿ ಮಾಡ್ತಕ್ಕಂಥದ್ದು ಇದರಲ್ಲಿ ಮಾಡಿ ಈ ವೇದಿಕೆಗೆ ತಾವೇನು ಕೇಳಿದ್ರೆ ನಾಡಪ್ರಭು ಕೆಂಪೇಗೌಡ ವೇದಿಕೆ ಅಂತಕ್ಕಂಥದ್ದ ಅದನ್ನ ನಾಮಕರಣ ಮಾಡೋದಕ್ಕೂ ತಕ್ಷಣ ನಾನು ಕ್ರಮವನ್ನ ವಹಿಸ್ತೇನೆ ಅಂತಕ್ಕಂಥ ಮಾತನ್ನ ಈ ವೇದಿಕೆಗೆ ನಾಡಪ್ರಭು ಕೆಂಪೇಗೌಡ ವೇದಿಕೆ ಅಂತಕ್ಕಂಥದ್ದು ಮಾಡ್ತಕ್ಕಂಥದ್ದಕ್ಕೆ ಒತ್ತನ್ನು ಕೊಡ್ತೀನಿ ಅಂತಕ್ಕಂಥದ್ದು ನಾನಾಗಲಿ ರಾಜೇಂದ್ರ ಕುಮಾರ್ ಆಗಲಿ ನನ್ನ ಜೊತೆಲಿರ್ತಕ್ಕಂಥ ಎಲ್ಲರೂ ಅದಕ್ಕೆ ಒಮ್ಮತದ ಒಂದು ಸಹಕಾರವನ್ನು ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಇನ್ನೂ ಒಂದು ಕಾರ್ಯಕ್ರಮ ಇರೋದ್ರಿಂದ ಅಲ್ಲಿಂದ ಆ ಕಾರ್ಯಕ್ರಮಕ್ಕೆ ಕಾಯ್ತಾ ಇದ್ದಾರೆ ಹೋಗ್ಬೇಕಾಗಿರೋದ್ರಿಂದ ಎಲ್ಲರೂ ಇಲ್ಲಿ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಉಪಹಾರ ಸೇವಿಸಬೇಕು ಅಂತಕ್ಕಂಥದ್ದು ಹೇಳಿ ನಾನು ಮಾತು ಹೋಗ್ತಾನೆ. ಎಲ್ಲರೂ ನಮಸ್ಕಾರ. ಯಾವುದೇ ಅಭಿವೃದ್ಧಿ ನಮ್ಮ ಕ್ಷೇತ್ರದಲ್ಲಿ ನಂದಿನಿ ಬಡಾವಣೆ ಇರ್ಬೋದು, ಈಗ ಎಂಟುವಾಡ ಆಗಿದೆ, ಯಾವುದೇ ಕೆಲಸ ಆಗಬೇಕಾದ್ರೆ ಅದನ್ನು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಹೆಚ್ಚು ವಿವರಗಳನ್ನು ತಿಳ್ಕೊಳ್ಳೋ ಮೂಲಕ ತಮ್ಮ ಜೀವನವನ್ನು ಹಸನುಗೊಳಿಸ್ಕೋಬೋದು. ಯಾಕೆಂದರೆ ಅವರ ಆಡಳಿತದಲ್ಲಿ ಎಲ್ಲ ರೀತಿಯ ಸೌಲಭ್ಯನ ನಾಡಿನ ಜನರಿಗೆ ಅವರು ಕೊಟ್ಟಿದ್ದರು. ಅವ್ರು ಏನೇನು ಕೊಟ್ಟಿದ್ರು ಅನ್ನೋದನ್ನು ಇತ್ತೀಚಿನ ದಿನಗಳಲ್ಲಿ ರಾಜಕಾರಣಿಗಳಿರ್ಬೋದು, ಆಡಳಿತಗಾರರಿರ್ಬೋದು, ಇವರೆಲ್ಲರೂ ಕೂಡ ಅದನ್ನು ಅಧ್ಯಯನ ಮಾಡಿದ್ರೆ ಇವತ್ತಿನ ಜನರಿಗೆ ಯಾವ ರೀತಿ ಸೌಲಭ್ಯಗಳನ್ನು ಕೊಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಅಧ್ಯಯನ ನಡಿಬೇಕು, ತಳಮಟ್ಟದ ಅಧ್ಯಯನ ನಡಿಬೇಕು. ಅಧ್ಯಯನದ ಕಡೆ ಹೆಚ್ಚು ಸರ್ಕಾರವನ್ನು ಗಮನ ಕೊಡಬೇಕು, ಸಾರ್ವಜನಿಕರು ಕೊಡಬೇಕು, ಸಂಘ ಸಂಸ್ಥೆನೂ ಕೊಡಬೇಕು ಅಂತ ಬಯಸ್ತೀನಿ. ಎಲ್ಲೋ ಒಂದು ಕಡೆ ಈಗಿನ ರಾಜಕಾರಣಿಗಳಿಗೆ ಇದರ ಒಂದು ಪರಿಪಾಠದ ಅಗತ್ಯವಿದೆ ಅಂತ ಅನಿಸ್ತಾ ಇದೆ. ಅಲ್ಲ, ಖಂಡಿತವಾಗಿ ಇದೆ. ಯಾಕೆಂದರೆ ಇರುವ 24 ಗಂಟೆನ ಕೆಂಪೇಗೌಡರು ಯಾವ ರೀತಿ ಕಳೆದ್ರು ಅನ್ನೋದನ್ನು ಅಧ್ಯಯನ ಮಾಡಿಬಿಟ್ರೆ ಈಗಿನ ರಾಜಕಾರಣಿಗಳಿಗೆ ಅದು ರೋಲ್ ಮಾಡಲಾಗುತ್ತೆ. ಆಮೇಲೆ ನಿಷ್ಠೆ ಅಂದ್ರೇನು, ಪ್ರಾಮಾಣಿಕತೆ ಅಂದ್ರೇನು, ಆಡಳಿತದಲ್ಲಿ ನಿರ್ಧಾರ ಹೆಂಗೆ ತೊಗೋಬೇಕು, ಜನಗಳಿಗೆ ಏನು ಕೊಟ್ಟರೆ ಅವ್ರಿಗೆ ಉಪಯೋಗ ಆಗುತ್ತೆ, ಇದೆಲ್ಲವನ್ನು ನಾಡಪ್ರಭು ಕೆಂಪೇಗೌಡರು ಅವ್ರ ತಂದೆ ಮೂಲಕ, ಅವ್ರ ವಂಶದ ಮೂಲಕ ತಿಳ್ಕೊಂಡಿದ್ರು. ಹೀಗಾಗಿ ಅವರು ಅತಿ ಹೆಚ್ಚು ಕೆರೆಗಳನ್ನು ಉಳಿಸ್ಕೊಂಡೋದ್ರು, ಕೆರೆಗಳನ್ನು ಕಟ್ಟಿಸಿದ್ರು, ದೇವಾಲಯಗಳನ್ನು ಕಟ್ಟಿಸಿದ್ರು, ಮತ್ತು ಎಲ್ಲ ಜಾತಿಯ ಜನರನ್ನು ವಿಶ್ವಾಸಕ್ಕೆ ತಗೊಂಡಂಥ ಏಕೈಕ ದೊರೆ ಅಂತ ಹೇಳಿದ್ರೆ ನಾಡಪ್ರಭು ಕೆಂಪೇಗೌಡರು ಅಂತ ಹೇಳ್ಬೋದು. ಒಂದು ಕಡೆ ತಾವು ವಿಷಾದ ವ್ಯಕ್ತಪಡಿಸಿದ್ರಿ. ರಾಜಕಾರಣಿಗಳು ವಿಧಾನಸೌಧದಲ್ಲಾಗಿರ್ಬೋದು, ಎಲ್ಲೇ ಸರ್ಕಾರದ ಒಂದು ಅಧೀನ ಸಂಸ್ಥೆಗಳಲ್ಲಾಗಿರ್ಬೋದು, ಆಯಾ ತಕ್ಕಂಗೆ ದಿನಾಚರಣೆ ಆಗಿರ್ಬೋದು, ಜಯಂತಿ ಮಾಡುವಾಗ ಪರ್ಟಿಕ್ಯುಲರ್ ಆ ಒಂದು ಸಬ್ಜೆಕ್ಟನ್ನು ಮರೆತು ತಮ್ಮ ಹೊಗಳ ಭಟ್ಟರ ಜೊತೆ ಇದನ್ನು ಮಾಡ್ತಾರೆ ಹೊರತಾಗಿ ಅದ್ರ ಬಗ್ಗೆ ಈಗ ನೋಡಿ, ಇವತ್ತು ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆ ಮೇಲೆ ಯಾರು ಇರಬೇಕು? ನಾಡಪ್ರಭು ಕೆಂಪೇಗೌಡರ ವಂಶಸ್ಥರಿದ್ದಾರೆ. ಇವತ್ತಿಗೂ ಇಲ್ಲಿ ನಮ್ಮ ಹುಲಿಕಲ್ ಅಂತ ಹೇಳಿ ನಾವೇನು ಕರಿತೀವಿ, ಕುದೂರ್ ಹತ್ರ ಸಾಲಮರ ತಿಮ್ಮಕ್ಕನ ಊರಿದೆಯಲ್ಲ, ಅಲ್ಲಿ ನಾಡಪ್ರಭು ಕೆಂಪೇಗೌಡರ ವಂಶಸ್ಥರು ಇವತ್ತಿಗೂ ಇದ್ದಾರೆ. ಅವರನ್ನು ವೇದಿಕೆ ಮೇಲೆ ಕರಿಬೇಕು. ಹಾಗೆಯೇ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಯಾರ್ಯಾರು ಅಧ್ಯಯನ ಮಾಡಿದ್ದಾರೆ ಆ ಥರದವ್ರನ್ನ ವೇದಿಕೆ ಮೇಲೆ ಕರೆದು ಭಾಷಣ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಮತ್ತು ನಾಡಪ್ರಭು ಕೆಂಪೇಗೌಡರ ಬಗ್ಗೆ ರಂಗಭೂಮಿಯಲ್ಲಿ ನಾಟಕಗಳನ್ನು ಮಾಡುವಷ್ಟು ಎಲ್ಲ ಜಾತಿಯ ಕಲಾವಿದರಿದ್ದಾರೆ. ಅವ್ರನ್ನ ಕರೆಸೋ ಬದಲು ಇವ್ರು ಬರೇ MLAಗಳು MLCಗಳು ಪ್ರೋಟೋಕಾಲ್ ಪ್ರಕಾರ ಅವ್ರ ಹೆಸರನ್ನೇ ಹಾಕ್ಕೊಳ್ತಾರೆ. ಇವ್ರು ಯಾರೂ ಕೂಡ 5 ರೂಪಾಯಿ ಖರ್ಚು ಮಾಡಿ ಅಲ್ಲಿ ಇವತ್ತು ನೋಡಿ ಇಲ್ಲಿ ಕೆಂಪೇಗೌಡ ಜಯಂತಿ ಅಂದರೆ ಗೋಪಾಲಣ್ಣ ಆಯಿತು ಎಲ್ಲರೂ ಊಟ ಮಾಡಿ ಅಂತ ಊಟದ ವ್ಯವಸ್ಥೆ ಮಾಡಿಸಿದ್ದಾರೆ, ತಿಂಡಿ ವ್ಯವಸ್ಥೆ. ಆ ರೀತಿ ಅಲ್ಲಿ ಬರೋವಂಥವ್ರು ಏನು ಖರ್ಚು ಮಾಡ್ತಾರೆ ನಾಡಪ್ರಭು ಕೆಂಪೇಗೌಡರಿಗೆ? ಸರ್ಕಾರದ ದುಡ್ಡಲ್ಲಿ ಇವ್ರು ಮಜಾ ಮಾಡ್ತಾರೆ. ಇವ್ರನ್ನೆಲ್ಲ ಯಾಕೆ ವೇದಿಕೆ ಮೇಲೆ ಕೂರಿಸ್ಬೇಕು? ನಾನು ಆಹ್ವಾನ ಪತ್ರಿಕೆ ನೋಡಿದೆ, ಅಲ್ಲೂ ಅಷ್ಟೇ ಯಾರನ್ನು ಕರಿಬೇಕು ಅವ್ರು ಕರೆದಿಲ್ಲ. ಈ ರಾಜ್ಯಕ್ಕೆ ಹೆಸರನ್ನು ತಂದಂಥವ್ರು ಯಾರು? ದೇವೇಗೌಡರನ್ನ ಪ್ರೋಟೋಕಾಲ್ ಪ್ರಕಾರ ಮಾಜಿ ಪ್ರಧಾನಮಂತ್ರಿ ಯಾವುದೇ ಕಾರ್ಯಕ್ರಮ ಇದ್ದರೂ ಅವ್ರನ್ನ ಕರೀಲೇಬೇಕು. ಈಗ ಪಕ್ಷ ಯಾವುದೇ ಇಟ್ಕೊಳ್ಳಿ, ಕುಮಾರಣ್ಣ ಕೇಂದ್ರ ಸಚಿವರಾಗಿದ್ದಾರೆ, ಪ್ರೋಟೋಕಾಲ್ ಪ್ರಕಾರ ಅವ್ರನ್ನೂ ಕರಿಬೇಕು. ಎಲ್ಲರನ್ನೂ ಬಿಟ್ಟು ಇವ್ರ ಪಕ್ಷ ಇವ್ರು ಇದು ಅಂತ ಮಾಡ್ಕೊಂಡು ಇಲ್ಲಿ ಪಕ್ಷ ತರಕ್ಕೆ ಹೋಗಬಾರ್ದು. ಜೊತೆಗೆ ಈ ಎಲ್ಲ ರಾಜಕಾರಣಿಗಳು ಯಾಕೆ ವೇದಿಕೆ ಮೇಲೆ ಕೂತ್ಕೋಬೇಕು? ನನ್ನ ಮೂಲಭೂತ ಪ್ರಶ್ನೆ. ವಿಧಾನಸೌಧದಲ್ಲಿ 224 ಜನ ಇದ್ದಾರೆ, ಎಲ್ಲರೂ ಸ್ಪೀಕರ್ ಸೀಟಲ್ಲಿ ಕೂತ್ಕೊಳ್ತಾರಾ? ಕೂತ್ಕೊಳ್ಳೋದು ಯಾರು? ಅಷ್ಟು ಜನ ಸೇರಿ ಆಯ್ಕೆ ಮಾಡೋರು. ಹಾಗೆ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಈ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಈ ಎಲ್ಲರೂ MLAಗಳೆಲ್ಲ ಸೇರಿಕೊಂಡು ಒಬ್ಬನ ಆಯ್ಕೆ ಮಾಡಿ ಅವನ್ನ ಅಲ್ಲಿ ಕೊಡಲಿ ಜವಾಬ್ದಾರಿ. ಅಲ್ಲಿ ಅದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ಮಾಡ್ತಾಯಿದ್ದಾರೆ. ಆಮೇಲೆ ಈ ಉತ್ಸವ ಮಾಡೋದ್ರ ಜೊತೆಗೆ ಯಾವತ್ತೂ ಅಷ್ಟೇನೆ ಸಂಶೋಧನೆ ಆಗಬೇಕು. ಸಂಶೋಧನೆ ಮಾಡದೆ ನೀವು ಉತ್ಸವ ಮಾಡಿದ್ರೆ ಅರ್ಥ ಇಲ್ಲ. ಈಗ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಕೆಲವು ಸಂಶಯಗಳನ್ನ ವ್ಯಕ್ತಪಡಿಸ್ತಾರೆ, ಅವ್ರು ಏನು ಮಾಡಿದ್ದಾರೆ ಹೇಗೆ ಅಂತ. ಅವ್ರಿಗೆಲ್ಲ ಉತ್ತರ ಕೊಡಬೇಕು, ದಾಖಲೆಗಳನ್ನ ಕೊಡಬೇಕು. ಕೊಡೋರು ಯಾರು? ಸಂಶೋಧಕರು ಕೊಡ್ತಾರೆ. ಅವ್ರಿಗೆ ಹೆಚ್ಚು ಉತ್ತೇಜನವನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಈ ಒಂದು ನಮ್ಮ ನಾಡಪ್ರಭು ಕೆಂಪೇಗೌಡರ ಸಾಂಸ್ಕೃತಿಕ ಮತ್ತು ಪರಿಸರದಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಾವು ನಮ್ಮ ಕಾರ್ಯದರ್ಶಿಗಳಾದ ಯಲಕ್ಕಿಗೌಡರು ಹಾಗೂ ಹುಚ್ಚಪ್ಪಣ್ಣವರು ಹಾಗೂ ಪಾರ್ಸಾರ್ಥಿಯವರು, ನಮ್ಮ ಎಲ್ಲ ಪಾರ್ಕ್ನ ನಡಿಗೆದಾರರು ಸದಸ್ಯರು ಮಾಡ್ತಾಯಿದ್ದೀವಿ. ಪ್ರತಿ ವರ್ಷ ಈ ಒಂದು ಕೆಂಪೇಗೌಡರ ಜಯಂತಿಯನ್ನು ಅದ್ಧೂರಿಯಾಗಿ ನಡೆಸಬೇಕು ಅಂತೇಳಿ ಎಲ್ಲರಲ್ಲೇ ನಾವು ಕೋರ್ತಾ ಇದ್ದೀವಿ. ಸೊ ಇದೇ ವಿಚಾರವಾಗಿ ಸ್ಥಳೀಯ ಶಾಸಕರು ಕೂಡ ತಮಗೆ ಸತತವಾಗಿ ಬೆಂಬಲ ಕೊಡ್ತಾರೆ. ಹೌದು, ಸಹಕಾರ ಕೊಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಎಲ್ಲ ಒಂದು ಸಮಾರಂಭಗಳಿಗೆ ನಮ್ಮ ಜನಪ್ರಿಯ ನಾಯಕರಾದಂಥ ಗೋಪಾಲಯ್ಯ ಸಾರು ಸರ್ವಜನಾಂಗದ ನಾಯಕರವರು.
ಎಲ್ರಿಗೂ ಅವರು ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಯಾವುದೇ ಒಂದು ಕಾರ್ಯಕ್ರಮವಾಗಲಿ, ಬಸವ ಜಯಂತಿ ಆಗಿರ್ಬೋದು, ಕೆಂಪೇಗೌಡ ಜಯಂತಿ ಆಗಿರ್ಬೋದು, ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಪ್ರತಿ ಜಯಂತಿಗಳಿಗೂ ಅವರು ಈ ನಮ್ಮ ಮಹಾಲಕ್ಷ್ಮಿ ಲೇಔಟು ವಿಧಾನಸಭಾ ಕ್ಷೇತ್ರದಿಂದ ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಅವರಿಗೆ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತಿನ ವರ್ಷಾಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ನಂದಿ ಲೇಔಟ್ ವಾರ್ಡಲ್ಲಿ ನಾವಿದ್ದೀವಿ. ಪಾಲಿಕೆ ಸದಸ್ಯರಾದಂಥ KV ರಾಜೇಂದ್ರ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರ ಕ್ಷೇತ್ರದಲ್ಲಿ ಹೇಗೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ ಮಾತಾಡಿಸ್ತಾ ಹೋಗೋಣ. ಸರ್, ಇವತ್ತು ಕೆಂಪೇಗೌಡ ದಿನಾಚರಣೆಯನ್ನು ತಮ್ಮ ಕ್ಷೇತ್ರದಲ್ಲಿ ಮತ್ತು ವಿಶೇಷವಾಗಿ ತಮ್ಮ ವಾರ್ಡಲ್ಲಿ ಹಮ್ಮಿಕೊಂಡಿದ್ದೀರಾ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಿ? ಇವತ್ತು ನಾನು ನಮ್ಮ ನಡಿಗೆದಾರರ ಸಂಘ, ಪರಿಸರ ಸಂಘ ಹಾಗೂ ಹಿರಿಯ ನಾಗರಿಕರ ಸಂಘದವರಿಗೆ ನಾನು ವಂದನೆ ಅರ್ಪಿಸ್ತೇನೆ. ಯಾಕಂದರೆ ಭಾಳ ವಿಜೃಂಭಣೆಯಿಂದ ವರ್ಷ ಕೆಂಪೇಗೌಡ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದಾರೆ. ಇದು ಭಾಳ ಮುಖ್ಯ. ಯಾಕೆ ಇವತ್ತು ನೋಡಿ, ಬೆಂಗಳೂರು ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಕಾರಣ ಕೆಂಪೇಗೌಡರು. ಅವರಿಗೆ ಒಂದು ವಿಷನ್, ದೂರದೃಷ್ಟಿ ಹಾಗೂ ಗುರಿ ಇತ್ತು. ಇವತ್ತು ನಮ್ಮ ಈ ನಡಿಗೆದಾರರ ಸಂಘದವರು ಕೂಡ ಅವರು ಕೂಡ ಒಂದು ಗುರಿ ಇದೆ. ಅವರು ನಮ್ಮ ಪಾರ್ಕನ್ನು ತಿಂಗಳಿಗೆ ಒಂದು ಸಲ ಕ್ಲೀನ್ ಮಾಡ್ತಾರೆ. ಅವರು ಮಾದರಿಯಾಗಿದ್ದಾರೆ. ಅದೇ ರೀತಿ ಇವತ್ತು ಅವರು ನಮ್ಮ ನಂದಿನಿ ಬಡಾವಣೆಗೆ ಒಂದು ರಾಯಭಾರಿಗಳ ಥರ ಕೆಲಸ ಮಾಡ್ತಾಯಿದ್ರು. ಇವತ್ತು ನಮ್ಮ ಮಾನ್ಯ ಶಾಸಕರಾದ ಗೋಪಾಲ ಅವರು ಮಾಡಿದ ಏನೇ ಕೆಲಸ ಇರ್ಬೋದು, ನಾನು ಮಾಡಿದ ಕೆಲಸಗಳು, ಅದು ಬೇರೆ ಕಡೆ ಎಲ್ಲ ಅವರು ಬಾಯಿಂದ ಬಾಯಿಗೆ ಹೇಳ್ಕೊಂಡು ಬರ್ತಾಯಿದ್ದಾರೆ. ಆದ್ದರಿಂದ ಇವತ್ತು ನಂದಿನಿ ಬಡಾವಣೆ ಇಷ್ಟೊಂದು ಮಟ್ಟಕ್ಕೆ ಬೆಳೆದಿದೆ. ಇನ್ನೊಂದು ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇವತ್ತು ಕೆಂಪೇಗೌಡರು ಇನ್ನೂ ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀತಾಯಿದ್ರು. ಕಾರಣ ಇಷ್ಟೇ, ಅವರಿಗೆ ಇಲ್ಲಿ ನಮಗೆ ಸಮುದ್ರ ತೀರ ಇರಲಿಲ್ಲ. ಬಾಂಬೆ ಹಾಗೂ ಚೆನ್ನೈಯಲ್ಲಿ ಸಮುದ್ರ ತೀರ ಇದೆ. ಇಲ್ಲೇನಾದರೂ ಬೆಂಗಳೂರು ಹತ್ರ ಸಮುದ್ರ ತೀರ ಇದ್ದರೆ ಇವತ್ತು ಇಂಟರ್ನ್ಯಾಷನಲ್ ಟೋಕಿಯೋ, ಶಾಂಘೈಗೆ ನಮ್ಮ ಬೆಂಗಳೂರು ಬೀಟ್ ಮಾಡ್ತಾಯಿತ್ತು. ಆ ಮಟ್ಟಕ್ಕೆ ನಮ್ಮ ಒಂದು ಬೆಂಗಳೂರು ಬರೀತಾಯಿತ್ತು. ಆದರೆ ನಾನು ಕೊನೆಯದಾಗಿ ನಮ್ಮ ನಾಗರಿಕರ ಕರ್ತವ್ಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಕೆಂಪೇಗೌಡರು ಇದನ್ನು ಮಾಡಿದರು. ನಾವು ಇದನ್ನು ಉಳಿಸೋದು ಭಾಳ ಮುಖ್ಯ. ಇದನ್ನು ಉಳಿಸಬೇಕಾದ್ರೆ ಸರ್ಕಾರ, ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು, ನಾಗರಿಕರು ಇವರೆಲ್ಲ ಜೊತೆ ಸೇರಿ ಕೆಲಸ ಮಾಡಿದರೆ ಮಾತ್ರ ಈ ಒಂದು ಕೆಂಪೇಗೌಡರ ಕನಸೇನಿದೆ ಅದು ಮುಂದಕ್ಕೆ ಬರಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕಾಗಿದೆ. ಹಾಗೂ ಇವತ್ತೇನು ನಮ್ಮ ಬೆಂಗಳೂರನ್ನು ಬ್ರಾಡ್ ಬೆಂಗಳೂರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಕುಡಿಯೋಕ್ಕೆ ನೀರು, ಆಮೇಲೆ ಸ್ವಚ್ಛತೆ, ಕರೆಂಟ್, ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಯಾಕೆಂದರೆ ಅವರು ಆ ದೂರದೃಷ್ಟಿ ಇಟ್ಕೊಂಡು 4 ಗಡಿ ಯಾಕೆ ಮಾಡಿದ್ದಾರೆ ಅಂದರೆ ಆ ಕ್ಷೇತ್ರದಲ್ಲಿ ಎಲ್ರಿಗೂ ಅದನ್ನು ಸೌಲಭ್ಯಗಳು ಸಿಗಬೇಕಂತೇಳಿ. ತಾವು ಪಾಲಿಕೆ ಸದಸ್ಯರಾಗಿ ಈ ವಾರ್ಡಿಗೆ ಬಂದ ಮೇಲೆ ಹಲವಾರು ಮೂಲಭೂತ ಸೌಕರ್ಯಗಳನ್ನ ಮಾಡಿದ್ದೀರಾ. ಒಂದು ಕಡೆ ಬ್ಯಾಂಕ್ ಮಾಡಿದ್ದೀರಾ, ಪಾರ್ಕ್ ಮಾಡಿದ್ದೀರಾ, ಸೊ ದೇವಸ್ಥಾನ ಕಟ್ಟಿದ್ದೀರಾ. ಸೊ ಅಂದರೆ ಎಲ್ಲ ಜನಗಳ ನಾಡಿ ಮಿಡಿತ ನಿಮಗೆ ಹೇಗೆ ಗೊತ್ತಾಯಿತು? ಇಲ್ಲ, ನಾನು ಮೊದಲು ಯಾಕಂದರೆ ನಾನು ರೋಟರಿ ಸಂಸ್ಥೆಯಲ್ಲಿ ಒಂದು ನಿಮಿಷ, ಸಾಹೇಬರು ಇಂಡಸ್ಟ್ರಿಯಲಿಸ್ಟ್ನಲ್ಲಿ ಇದ್ದರು. ಅವರು ಇಂಡಸ್ಟ್ರೀಸ್ನಲ್ಲಿ ಇದ್ದಾರೆ. ಇವರು ಏನು ಬಂದು ಇಲ್ಲಿ ಬಂದು ಏನು ಮಾಡಲಿಕ್ಕೆ ಸಾಧ್ಯ ಪಾಲಿಕೆ ಸದಸ್ಯರಾಗಿ ಅಂತ ಯೋಚನೆ ಮಾಡಿದ್ದು. ಇವತ್ತು ಇಡೀ ಬೆಂಗಳೂರಿನಲ್ಲಿರುವಂಥ ಪಾಲಿಕೆ ಸದಸ್ಯರನ್ನ ಮೀರಿಸಿ ಕೆಲಸ ಮಾಡಿ. ಮುಖ್ಯ ಕಾರಣ ನಾನು ಇವ್ರ ಜೊತೆ 25 ವರ್ಷ, ಇವರೆಲ್ಲ ಯುವಕರಿದ್ದರು. 25 ವರ್ಷದಿಂದ ಈ ಭಾಗದಲ್ಲಿ ಕೆಲಸ ಮಾಡ್ಕೊಂಡು ಬಂದೆ. ಇವರೆಲ್ಲರ ಒಂದು ನಾಡಿ ಮಿಡಿತ ಮನಸ್ಸು ನನಗೆ ಗೊತ್ತಾಗಿತ್ತು. ಜನರಿಗೆ ಏನು ಬೇಕು ಅಂತ ನೋಡ್ಕೊಂಡು ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲಿಯ ಶಾಸಕರು ಕೂಡ ಈ ಭಾಗದಲ್ಲಿ ಬೆಂಗಳೂರಿನಲ್ಲಿ ನಂಬರ್ 1 ಏರಿಯಾ ಅಂದರೆ ಮಹಾಲಕ್ಷ್ಮಿ ಲೇಔಟ್ ಅಂತ ಹೇಳ್ತಾರೆ. ಸೊ ಅವರ ಜೊತೆ ತಾವು ಜೊತೆಗೂಡಿ ಅಭಿವೃದ್ಧಿ ಕಾರ್ಯಗಳನ್ನ ಮುಂದಿನ ದಿನಗಳಲ್ಲಿ ಮತ್ತೆ ಯಾವ ರೀತಿನ ಮಾಡಬೇಕಂತ ಪ್ಲಾನ್ ಇದೆ? ಈಗ ಅಭಿವೃದ್ಧಿ ಅಂದರೆ ಜನರಿಗೆ ಏನು ಬೇಕಾಗುತ್ತೆ ಅದನ್ನು ನಾವು ಮೊದಲು ಮಾಡಬೇಕು. ನಮಗೆ ಬೇಕಾಗಿರೋದು ನಾವು ಮಾಡೋದಲ್ಲ. ಆದರೆ ಇನ್ನೂ ನನಗೊಂದು ಕನಸಿದೆ, ಒಂದು ಒಳ್ಳೆ ಸ್ಕೂಲ್ ಕಟ್ಸ್ಬಿಟ್ಟು, ಯಾಕಂದರೆ ವಿದ್ಯಾವಂತರನ್ನಾಗಿ ಮಾಡಿ ವಿದ್ಯೆ ಕೊಡೋದು ಭಾಳ ದೊಡ್ಡ ದಾನದಲ್ಲಿ ಅತಿ ದೊಡ್ಡ ವಿದ್ಯಾದಾನ. ನಾನೆಲ್ಲ ಮಾಡಿದ್ದೀನಿ, ಆಸ್ಪತ್ರೆ ಎಲ್ಲ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಪಾಲಿಟೆಕ್ನಿಕ್ಕು, ಒಳ್ಳೆ ಕಾಲೇಜ್ ನಮ್ಮ ಇದು ಮಾಡಿ ಅತಿ ಬಡ ಮಕ್ಕಳು ಆ ಸ್ಕೂಲ್ಗೆ ಹೋಗ್ಬಿಟ್ಟು ಒಳ್ಳೆ ವಿದ್ಯಾಭ್ಯಾಸಗಳನ್ನು ಮಾಡಬೇಕು ಅಂತೇಳಿ ನನ್ನೊಂದು ಕನಸು. ಇಲ್ಲ, ಇವತ್ತು ನಮ್ಮ ಹಿರಿಯರು ಹಾಕ್ಕೊಟ್ಟಿರುವಂಥ ಬೆಂಗಳೂರನ್ನ ಕೆಂಪೇಗೌಡರು ಕಟ್ಟಿದ್ದಾರೆ. ಭಾಳ ಅವರು ಶ್ರಮಪಟ್ಟು ಅವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲ ಜನಾಂಗದವ್ರನ್ನ ಗಣನೆ ತಗೊಂಡು ಒಳ್ಳೆ ಸರ್ವ ಜನಾಂಗದ ಲೀಡ್ರಾಗಿ ಬೆಳೆದರು. ಅದೇ ರೀತಿ ನಾವು ಬೆಂಗಳೂರಿನ ಎಲ್ಲ ಜನಾಂಗ ಸೇರಿಕೊಂಡು ಅವರ ಜಯಂತಿಗಳಾಗಲಿ, ಸರ್ಕಾರದ ಕಾರ್ಯಕ್ರಮಗಳೂ ಅವರು ಜಯಂತಿ ಉತ್ಸವವನ್ನು ಮಾಡಬೇಕಾಗಿ ನಾವು ವಿನಂತಿಸ್ಕೊತೀವಿ. ಮತ್ತು ನಮ್ಮ ಕೆಂಪೇಗೌಡರ ಬಗ್ಗೆ ಅಧ್ಯಯನ ಮಾಡಿದ್ರು ಅಂಥವ್ರನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಿ ಅವರ ಪ್ರವಚನಗಳನ್ನು ನಾವು ಅವಾಗಲೇ ಜನಗಳಿಗಾಗಲಿ ನಮ್ಮ ನಾಗರಿಕ
ಗಾಗಲಿ ನಮ್ಮ ಬಡಾವಣೆಯ ಎಲ್ಲ ಸರ್ವ ಜನಾಂಗದವರೆಗೂ ಅವರ ಹಿತವಚನಗಳು ಕೇಳಿಸ್ಬೇಕು ಅಂತ ನಾವು ಇದು ಮಾಡ್ಕೊಂಡಿದ್ವಿ. ಪ್ರತಿ ವರ್ಷ ಇದೇ ಥರ ಕಾರ್ಯಕ್ರಮಗಳು ಇದಕ್ಕಿಂತಲೂ ವಿಜೃಂಭಣೆಯಾಗಿ, ಆಮೇಲೆ ಕೆಂಪೇಗೌಡರ ಬಗ್ಗೆ ಅಧ್ಯಯನ ಮಾಡಿದವ್ರನ್ನೇ ಜಾಸ್ತಿ ನಾವು ಕರೆಸಿ ಅವ್ರ ಬಗ್ಗೆ ಹೇಗೆ ಅವರು ಆಡಳಿತ ನಡೆಸಿದ್ರು, ಎಲ್ಲ ಜನಾಂಗಗಳನ್ನ ಹೇಗೆ ಗಣನೆ ತಗೊಂಡ್ರು, ಅದ್ರ ಬಗ್ಗೆ ನಾವು ಜನಗಳಿಗೆ ತಿಳುವಳಿಕೆ ಕೊಡಬೇಕು ಅಂತ ನಾವು ಒಂದು ಇದನ್ನು ಮಾಡ್ಕೊಂಡಿದ್ದೀವಿ, ಕಲ್ಪನೆ ಮಾಡ್ಕೊಂಡಿದ್ದೀವಿ. ಅದ್ರ ಪ್ರಕಾರ ನಡ್ಕೊಂಡು ಹೋಗ್ತೀವಿ ನಾವು.